ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪಾದಿರಾತ್ರಿ ಅನ್ನೋ ಮಲಯಾಳಂ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಪಾದಿರಾತ್ರಿ ಅಂದ್ರೆ ಮಧ್ಯರಾತ್ರಿ ಅಂತ ಅರ್ಥ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಕೌಟುಂಬಿಕ ಕಲಹದಲ್ಲಿ ಸಿಕ್ಕಾಕೊಂಡಿರೋ ಒಬ್ಬ ಕಾನ್ಸ್ಟೇಬಲ್ ಮತ್ತೆ ಒಬ್ಬಳು SI ನೈಟ್ ಪ್ಯಾಟ್ರೋಲಿಂಗ್ ಮಾಡೋ ವೇಳೆ ಒಂದು ಪ್ರಾಬ್ಲಮ್ ಅಲ್ಲಿ ತಗಲಾಕೊಳ್ತಾರೆ. ದಿನೇ ದಿನೇ ಆ ಪ್ರಾಬ್ಲಮ್ ದೊಡ್ಡದಾಗ್ತಾ ಹೋಗುತ್ತೆ. ಆ ಪ್ರಾಬ್ಲಮ್ ಏನು, ಕಾನ್ಸ್ಟೇಬಲ್ ಮತ್ತೆ SI ಆ ಪ್ರಾಬ್ಲಮ್ ಅಲ್ಲಿ ತಗಲಾಕೊಂಡಿದ್ದು ಹೇಗೆ, ಅವರೇ ಹೋಗಿ ತಗಲಾಕೊಂಡಿದ್ದ ಅಥವಾ ತಗಲಾಕಿಸಿದ್ದ, ಕಡೆಗೆ ಆ ಪ್ರಾಬ್ಲಮ್ ಇಂದ ಇಬ್ರು ಹೊರಗೆ ಬರೋಕೆ ಆಯ್ತಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ 3 ಜನ ಫ್ರೆಂಡ್ಸ್ ಒಂದು ಬಿಲ್ಡಿಂಗ್ ಹತ್ರ ಕೂತ್ಕೊಂಡು ಗಾಂಜಾ ಹೊಡಿತಾ ಇರ್ತಾರೆ. ಅವ್ರ ಜೊತೆ ಇದ್ದ 4ನೇ ಫ್ರೆಂಡ್ ರೋಬಿ ಅವರಿಗೆ ಕಾಣಿಸಲ್ಲ. ಅದಕ್ಕೆ ಒಬ್ಬ ಹುಡುಗ ರೋಬಿ ನಶೆಲಿ ಈಚೆ ಏನಾದ್ರೂ ಮಾಡ್ತಾ ಇರ್ಬೋದು ಅಂತ ಬಿಲ್ಡಿಂಗ್ ಇಂದ ಈಚೆ ಹೋಗ್ತಾನೆ. ಈಚೆ ರೋಬಿ ಗಾಬರಿಯಲ್ಲಿ ನಿಂತಿರ್ತಾನೆ. ಅವನ ಕಣ್ಣಿಗೆ ದೂರದಲ್ಲಿ ಕಾಣ್ತಿದ್ದ ಮರದ ಬಳಿ ಯಾರೋ ವ್ಯಕ್ತಿ ನಿಂತಿರೋ ಹಾಗೆ ಕಾಣಿಸ್ತಾ ಇರುತ್ತೆ. ಆದ್ರೆ ಆ ವ್ಯಕ್ತಿ ರೋಬಿ ಫ್ರೆಂಡ್ ಕಣ್ಣಿಗೆ ಕಾಣಿಸಲ್ಲ. ರೋಬಿ ಫ್ರೆಂಡ್ ರೋಬಿ ಫುಲ್ ಹೈಯಲ್ಲಿದ್ದಾನೆ ಅಂತ ಅನ್ಕೊಂಡು ಬಿಲ್ಡಿಂಗ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಇಡುಕ್ಕಿ ಅಲಕ್ಕರ ಊರಿನ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಅಲ್ಲಿ ಎಲ್ಲಾ ಪೊಲೀಸರು ಮಾಡೋ ಕೆಲಸಗಳನ್ನ ತೋರಿಸ್ತಾರೆ. ಅದರ ಜೊತೆಗೆ ಇನ್ನೊಂದು ಕಡೆ ಶೈನಿ ಅನ್ನೋ ಮಹಿಳೆಯನ್ನ ತೋರಿಸ್ತಾರೆ. ಅವಳು ರೆಡಿಯಾಗಿ ಕೆಲ್ಸಕ್ಕೆ ಹೋಗುವಾಗ ಜೊತೆಯಲ್ಲಿ ಒಂದು ಬ್ಯಾಗ್ ಜಾಯಿಕಾಯಿ ತಗೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಒಂದು ಜೀಪ್ ಅವನು ಗಾಡಿ ನಿಲ್ಸಲ್ಲ. ಅವಾಗ ಅದೇ ರೋಡಲ್ಲಿ ಪೀಟರ್ ಅನ್ನೋ ವ್ಯಕ್ತಿ ಬರ್ತಾನೆ. ಶೈನಿ ಪೀಟರ್ ಸ್ಕೂಟಿ ನಿಲ್ಸಿ ಮೇನ್ ರೋಡ್ ವರ್ಗೂ ಬಿಡೋಕೆ ಕೇಳ್ತಾಳೆ. ಪೀಟರ್ ಮೇನ್ ರೋಡ್ಗೆ ಡ್ರಾಪ್ ಕೊಡ್ತಾನೆ. ಆದ್ರೆ ಶೈನಿ ಜಾಯಿಕಾಯಿ ಇದ್ದ ಕವರ್ನ ಪೀಟರ್ ಸ್ಕೂಟಿಯಲ್ಲೇ ಬಿಟ್ಟು ಹೋಗ್ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಒಂದು ಚರ್ಚ್ ನ ತೋರಿಸ್ತಾರೆ. ಅಲ್ಲಿ ಈ ಕಥೆಯ ನಾಯಕಿ ಝಾನ್ಸಿ ಮತ್ತೆ ಅವಳ ಗಂಡ ಫೀಲಿಕ್ಸ್ ಇರ್ತಾರೆ. ಫೀಲಿಕ್ಸ್ ಝಾನ್ಸಿನ ಪ್ರೀತಿ ಮಾಡಿ ಮದುವೆ ಆಗಿದ್ರು ಅವನಿಗೆ ಇವಾಗ ಮದುವೆ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಅವನು ಸ್ಪಿರಿಚುವಲ್ ದಾರಿಯಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಝಾನ್ಸಿ ಚರ್ಚ್ ನ ಸಿಸ್ಟರ್ ಬಳಿಗೆ ಕೌನ್ಸಿಲಿಂಗ್ಗೆ ಅಂತ ಕರ್ಕೊಂಡು ಬಂದಿರ್ತಾಳೆ. ಆದ್ರೆ ಅದರಿಂದ ಏನು ಯೂಸ್ ಆಗಲ್ಲ. ಈ ಝಾನ್ಸಿ ಕೂಡ ಒಬ್ಬಳು ಪೊಲೀಸ್. ಇವಾಗ ಸ್ಟೇಷನ್ಗೆ ಬರ್ತಾಳೆ. ಅಲ್ಲಿ ಶೈನಿ ಅವಳ ಬ್ಯಾಗ್ ಬಗ್ಗೆ ಹೇಳ್ತಾ ಇರ್ತಾಳೆ. ಅವಳಿಗೆ ಡ್ರಾಪ್ ಕೊಟ್ಟ ಪೀಟರ್ ಒಬ್ಬ ಕಳ್ಳಾನೆ. ಅದು ಈ ಸ್ಪೈಸಿ ಐಟಮ್ಸ್ ಕದಿಯೋ ಕಳ್ಳ. ಇವಾಗ ಅವನ ಲೊಕೇಶನ್ ನ ಟ್ರೇಸ್ ಮಾಡಿರ್ತಾರೆ. SI ಝಾನ್ಸಿಗೆ ಹೋಗಿ ಪೀಟರ್ ನ ಹಿಡ್ಕೊಂಡು ಬರೋಕೆ ಹೇಳ್ತಾನೆ. ಈ ಕಡೆ ಪೀಟರ್ ಎಣ್ಣೆ ಹೊಡ್ಕೊಂಡು ಐಟಮ್ಸ್ ಎಲ್ಲ ತೂಕ ಹಾಕ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಝಾನ್ಸಿ ಬರ್ತಾಳೆ. ಪೀಟರ್ ಹಿಂದೆ ಡೋರ್ ಇಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಆದ್ರೆ ಝಾನ್ಸಿ ಸಖತ್ತಾಗಿ ಚೇಸ್ ಮಾಡಿ ಪೀಟರ್ ನ ಹಿಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬರ್ತಾಳೆ. ಇದಕ್ಕೆ ಪ್ಯಾರಲಲ್ ಆಗಿ ನಮಗೆ ಈ ಕಥೆಯ ನಾಯಕ ಹರೀಶ್ ನ ತೋರಿಸ್ತಾರೆ. ಅವನಿಗೆ ಮದುವೆಯಾಗಿ ಒಬ್ಬಳು ಮಗಳು ಇರ್ತಾಳೆ. ಆದ್ರೆ ಇವಾಗ ಅವನ ಹೆಂಡತಿ ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾಳೆ. ಮಗು ಕಸ್ಟಡಿ ಕೂಡ ತಗೊಂಡಿರ್ತಾಳೆ. ಯಾಕಂದ್ರೆ ಹರೀಶ್ ಕೋರ್ಟ್ ಹಿಯರಿಂಗ್ ನ ತುಂಬಾ ಸಲ ಮಿಸ್ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಅವನ್ ಲಾಯರ್ ನೆಕ್ಸ್ಟ್ ಟೈಮ್ ಕೋರ್ಟ್ ಹಿಯರಿಂಗ್ ಗೆ ಬಂದ್ರೆ ನಿನ್ ಮಗಳನ್ನ ನೋಡ್ಬೋದು ಅಂತಾಳೆ. ಹರೀಶ್ ಸರಿ ಅಂತಾನೆ. ಹರೀಶ್ ಒಬ್ಬ ಕಾನ್ಸ್ಟೇಬಲ್. ಝಾನ್ಸಿ ವರ್ಕ್ ಮಾಡೋ ಸ್ಟೇಷನ್ ಅಲ್ಲೇ ಕೆಲಸ ಮಾಡೋದು. ಹರೀಶ್ಗೆ ಝಾನ್ಸಿ ಕಂಡ್ರೆ ಅಷ್ಟಕ್ಕಷ್ಟೇ. ಆದ್ರೆ ಅವ್ರ ದುರದೃಷ್ಟ ನೋಡಿ, ಶ್ಯಾಮ್ ಅನ್ನೋ SI ಬಂದಿಲ್ಲ ಅಂತ ಝಾನ್ಸಿನ ನೈಟ್ ಡ್ಯೂಟಿಗೆ ಹಾಕ್ತಾರೆ. ನೈಟ್ ಪ್ಯಾಟ್ರೋಲಿಂಗ್ ಗೆ ಹರೀಶ್ ಮತ್ತೆ ಝಾನ್ಸಿನೇ ಹೋಗ್ಬೇಕಿರುತ್ತೆ. ಅದಕ್ಕೆ ಝಾನ್ಸಿ ಫೀಲಿಕ್ಸ್ಗೆ ಊಟ ಫ್ರಿಡ್ಜ್ ಅಲ್ಲಿದೆ, ಬಿಸಿ ಮಾಡ್ಕೊಳ್ಳಿ ಅಂತ ಮೆಸೇಜ್ ಮಾಡ್ತಾಳೆ. ಆಮೇಲೆ ಇಬ್ರು ಪ್ಯಾಟ್ರೋಲಿಂಗ್ ಶುರು ಮಾಡ್ತಾರೆ. ಮೊದಲು ವೆಹಿಕಲ್ಸ್ ಚೆಕಿಂಗ್ ಮಾಡ್ತಾ ಇರ್ತಾರೆ. ಆಮೇಲೆ ಕಾಫಿ ಕುಡಿಯೋಕೆ ಹೋಗ್ತಾರೆ. ಝಾನ್ಸಿ ಯಾವಾಗ್ಲೂ ಫೀಲಿಕ್ಸ್ ಜೊತೆ ಮಾಡಿರೋ ಚಾಟ್ಸ್ ನ ನೋಡ್ತಾನೆ ಇರ್ತಾಳೆ. ಮತ್ತೆ ಪ್ಯಾಟ್ರೋಲಿಂಗ್ ಶುರು ಮಾಡ್ತಾರೆ. ಒಂದು ಜಾಗದಲ್ಲಿ ಸ್ವಲ್ಪ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಏನ್ ವಿಷಯ ಅಂದಾಗ ಹುಲಿ ನೋಡ್ದು ಅಂತ ಹೇಳ್ತಾರೆ. ಹರೀಶ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೋಡ್ಕೋತಾರೆ, ನೀವು ಮನೆಗೆ ಹೋಗಿ ಅಂತ ಅವ್ರನ್ನ ಕಳಿಸ್ತಾನೆ. ಅಲ್ಲಿಂದ ಒಂದು ಸರ್ಕಲ್ಗೆ ಹೋಗ್ತಾರೆ. ಅಲ್ಲಿ ಆಕ್ಸಿಡೆಂಟ್ ಆಗಿ ಕೆಲವರು ಜಗಳ ಆಡ್ತಾ ಇರ್ತಾರೆ. ಝಾನ್ಸಿ ಹೋಗಿ ಎಲ್ಲಾನು ಕ್ಲಿಯರ್ ಮಾಡಿಸ್ತಾಳೆ. ಆಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಹರೀಶ್ಗೆ ರೋಡ್ ಸೈಡ್ ಅಲ್ಲಿ ಕಾರ್ ನಿಂತಿರೋದು ಕಾಣಿಸುತ್ತೆ. ಹರೀಶ್ ಕಾರ್ ಚೆಕ್ ಮಾಡೋಕೆ ಹೋಗ್ತಾನೆ. ಅವಾಗ ಒಬ್ಬ ವ್ಯಕ್ತಿ ಕಾರಿಂದ ಇಳಿದು ಓಡೋಗ್ತಾನೆ. ಹರೀಶ್ ಅವನ ಫಾಲೋ ಮಾಡೋಕೆ ಹೋದಾಗ ಕಾರಲ್ಲಿ ಇದ್ದ ಇನ್ನೊಬ್ಬ ವ್ಯಕ್ತಿ ಕಾರ್ ತಗೊಂಡು ಹೋಗ್ಬಿಡ್ತಾನೆ. ಹರೀಶ್ ಕಾರ್ ನಂಬರ್ ನೋಟ್ ಮಾಡ್ಕೊಳ್ಳೋಕೆ ಓಡೋಗ್ತಾನೆ. ಝಾನ್ಸಿ ಕಾರಿಂದ ಓಡೋದ ವ್ಯಕ್ತಿನ ಚೇಸ್ ಮಾಡ್ತಾ ಇರ್ತಾಳೆ. ಹರೀಶ್ಗೆ ಕಾರ್ ನಂಬರ್ ಕಾಣಿಸಲ್ಲ. ಅವನು ಇನ್ನೊಬ್ಬನ್ನ ಚೇಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ಝಾನ್ಸಿ ಮತ್ತೆ ಹರೀಶ್ ಹೋಗೋ ಅಷ್ಟ್ರಲ್ಲಿ ಆ ವ್ಯಕ್ತಿ ಕೆಸರು ಗುಂಡಿ ಒಳಗೆ ಬಿದ್ದೋಗಿರ್ತಾನೆ. ಅದೇ ಟೈಮ್ಗೆ CI ಹರೀಶ್ಗೆ ಕಾಲ್ ಮಾಡಿ ಒಂದೂರಲ್ಲಿ ಯಾರೋ ಬೆಂಕಿ ಹಚ್ಕೊಂಡಿದ್ದಾರಂತೆ, ಅಲ್ಲಿಗೆ ಹೋಗಿ ಅಂತಾರೆ. ಅದಕ್ಕೆ ಹರೀಶ್ ಝಾನ್ಸಿನ ಅಲ್ಲಿಂದ ಕರ್ಕೊಂಡೋಗ್ತಾನೆ. ಝಾನ್ಸಿಗೆ ಕೆಸರು ಗುಂಡಿ ಒಳಗೆ ಬಿದ್ದ ವ್ಯಕ್ತಿ ಸತ್ತೋದ್ರೆ ಅವ್ರ ತಲೆ ಮೇಲೆ ಬರುತ್ತೆ ಅಂತ ಭಯ ಶುರುವಾಗಿರುತ್ತೆ.
ಆದ್ರೆ ಹರೀಶ್ ಅವನಿಗೆ ಏನೂ ಆಗಲ್ಲ, ಅವನ್ ಎದ್ದೋಗಿರ್ತಾನೆ ಬನ್ನಿ ಅಂತ ಅಲ್ಲಿಂದ ಸಿಐ ಹೇಳಿದ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಂದ್ ಹುಡುಗಿ ಬೆಂಕಿ ಹಚ್ಕೊಂಡು ಸತ್ತೋಗಿರ್ತಾಳೆ. ಆಂಬುಲೆನ್ಸ್ ಕರೆಸಿ ಸುಟ್ಟೋಗಿರೋ ಬಾಡಿನ ಆಸ್ಪತ್ರೆಗೆ ಎತ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಬ್ರಾಡ್ ಡೆಡ್ ಅಂತ ಹೇಳಿ ಮಾರ್ಚುವರಿಗೆ ಹಾಕ್ತಾರೆ. ಅಷ್ಟರಲ್ಲಿ ಬೆಳಿಗ್ಗೆ ಆಗಿರುತ್ತೆ. ಝಾನ್ಸಿ ಮತ್ತೆ ಹರೀಶ್ ಮತ್ತೆ ಆ ಕೆಸರು ಗುಂಡಿ ಇದ್ದ ಜಾಗಕ್ಕೆ ಹೋಗ್ತಾರೆ. ನೋಡಿದ್ರೆ ಇವಾಗ ಆ ಗುಂಡಿ ಮೇಲೆ ಮಣ್ಣಾಕಿ ಮುಚ್ಚಾಕ್ತಾ ಇರ್ತಾರೆ. ಝಾನ್ಸಿ ಅಂತೂ ಭಯದಲ್ಲೇ ಇರ್ತಾಳೆ. ಆದ್ರೆ ಹರೀಶ್ ಮಾತ್ರ ಝಾನ್ಸಿಗೆ ಧೈರ್ಯ ಹೇಳಿ ಇಬ್ರು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ ಅಲ್ಲಿ ಒಬ್ಬಳು ಲೇಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾಳೆ. ಅದ್ನ ನೋಡಿ ಝಾನ್ಸಿ ಗಾಬರಿ ಆಗೋಗ್ತಾಳೆ. ಆದ್ರೆ ಆ ಲೇಡಿ ಅವಳ ನಾಯಿ ಮರಿ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿರೋದು ಅಂತ ಗೊತ್ತಾಗಿ ಇಬ್ರು ನಿರಾಳ ಆಗ್ತಾರೆ. ಸ್ಟೇಷನ್ ಇಂದ ಝಾನ್ಸಿ ಮನೆಗೆ ಹೋಗ್ತಾಳೆ. ನೋಡಿದ್ರೆ ಫೀಲಿಕ್ಸ್ ಎಲ್ಲಿಗೋ ಹೋಗ್ತಾ ಇರ್ತಾನೆ. ಎಲ್ಲಿಗೆ ಅಂತ ಅವನಿಗೂ ಗೊತ್ತಿರಲ್ಲ. ಎಷ್ಟ್ ದಿನ ಆದ್ಮೇಲೆ ಬರ್ತೀನಿ ಅಂತ ಕೂಡ ಅವನು ಝಾನ್ಸಿಗೆ ಹೇಳಲ್ಲ. ಅದ್ರಿಂದ ಝಾನ್ಸಿ ಮನಸ್ಸಿಗೆ ನೋವಾಗುತ್ತೆ. ಈ ಕಡೆ ಹರೀಶ್ ಮನೆಗೆ ಹೋಗಿ ಅವನ ಮಗಳ ಫೋಟೋ ನೋಡ್ತಾ ಬೇಜಾರಲ್ಲಿ ಕೂತ್ಕೋತಾನೆ. ಇನ್ನೊಂದ್ ಕಡೆ ಒಬ್ಬ ವ್ಯಕ್ತಿ ಯಾಸಿಮ್ ಅನ್ನೋ ಮಹಿಳೆಯನ್ನ ಡೈರೆಕ್ಟ್ SP ಹತ್ರ ಕರ್ಕೊಂಡೋಗಿ ಯಾಸಿಮ್ ಗಂಡ ಅನ್ಸಾರ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅನ್ಸಾರ್ ಅಲ್ಲಿ ಒಬ್ಬ ಜರ್ನಲಿಸ್ಟ್ 2 ಡೇಸ್ ಇಂದ ಕಾಣಿಸ್ತಾ ಇಲ್ಲ ಅಂತ ಯಾಸಿಮ್ ಹೇಳ್ತಾಳೆ. ಈ ನ್ಯೂಸ್ ಎಲ್ಲ ಸ್ಟೇಷನ್ ಅವ್ರಿಗೂ ಗೊತ್ತಾಗುತ್ತೆ. ಅನ್ಸರ್ ಕಾಣೆಯಾದ ರಾತ್ರಿ ಟ್ರ್ಯಾಕ್ ಸೂಟ್ ಹಾಕಿದ್ದ ಅಂತ ಹೇಳ್ತಾರೆ. ಆ ಕೆಸರು ಗುಂಡಿ ಒಳಗೆ ಬಿದ್ದವನು ಕೂಡ ಟ್ರ್ಯಾಕ್ ಸೂಟ್ ಹಾಕಿರ್ತಾನೆ. ಅದರಿಂದ ಆ ಗುಂಡಿಲಿ ಬಿದ್ದವನು ಅನ್ಸಾರೇ ಇರಬೇಕು ಅಂತ ಝಾನ್ಸಿ ಗಾಬರಿ ಆಗ್ತಾಳೆ. ಹಾಗೆ ನಮಗೆ ಅನ್ಸರ್ ಮತ್ತೆ ಯಾಸಿಮ್ ಎಷ್ಟು ಖುಷಿಯಾಗಿದ್ರು ಅಂತ ತೋರಿಸ್ತಾರೆ. ಇವಾಗ ಝಾನ್ಸಿ ಮನೆಯಲ್ಲಿ ಆ ಗುಂಡಿ ಬಗ್ಗೆ ನ್ಯೂಸ್ ಬರುತ್ತಾ ಅಂತ ಎಲ್ಲಾ ನ್ಯೂಸ್ ಚಾನೆಲ್ ಚೆಕ್ ಮಾಡ್ತಾ ಇರ್ತಾಳೆ. ಅವಾಗ ಮನೆಗೆ ಫೀಲಿಕ್ಸ್ ಬರ್ತಾನೆ. ಫೀಲಿಕ್ಸ್ ಇವಾಗ ಅವನ್ ಕೆಲ್ಸಕ್ಕೆ ರಿಸೈನ್ ಮಾಡಿರ್ತಾನೆ. ಅವನಿಗೆ ಈ ಮದುವೆ ಲೈಫ್ ಸಾಕಾಗಿ ಸ್ಪಿರಿಚುವಲ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಝಾನ್ಸಿಗೆ ಹೇಳ್ತಾನೆ. ಇದ್ರಿಂದ ಝಾನ್ಸಿಗೆ ಬೇಜಾರಾಗುತ್ತೆ. ಮೂವಿಲಿ ಝಾನ್ಸಿಗೆ ಬರೀ ಬೇಜಾರ್ ಮೇಲ್ ಬೇಜಾರ್ ಆಗ್ತಾನೆ ಇರುತ್ತೆ. ನೋಡೋಣ ಕೊನೆಗೆ ಖುಷಿ ಆಗ್ತಾಳ ಇಲ್ಲ ಬೇಜಾರಲ್ಲೇ ಮೂವಿ ಮುಗಿಸ್ತಾರ ಅಂತ. ಈ ಕಡೆ ಹರೀಶ್ ಇವಾಗ ಅವತ್ತು ಕಾರಲ್ಲಿ ಎಸ್ಕೇಪ್ ಆದವರು ಯಾರು ಅಂತ ಕಂಡಿಡಿಬೇಕು ಅಂತ ಆ ರೂಟ್ ಅಲ್ಲಿ ಇರೋ ಎಲ್ಲಾ ಅಂಗಡಿಗಳಿಗೂ ಹೋಗಿ CCTV ರೆಕಾರ್ಡಿಂಗ್ಸ್ ಚೆಕ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಹಾಗೆ ಒಂದು ಸ್ಟೋರ್ಗೆ ಹೋಗ್ತಾನೆ. ಅವಾಗ ಈಚೆ ಸ್ಕೂಲ್ ವ್ಯಾನ್ ಕಾಣಿಸುತ್ತೆ. ಹರೀಶ್ ಸ್ಕೂಲ್ ವ್ಯಾನ್ ನ ನಿಲ್ಸಿ ಅವನ್ ಮಗಳು ಇದ್ದಾಳ ಅಂತ ಚೆಕ್ ಮಾಡ್ತಾನೆ. ಆದ್ರೆ ಅವನ್ ಮಗಳು ಇವಾಗ ಸ್ಕೂಲ್ ವ್ಯಾನ್ ಅಲ್ಲಿ ಬರ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಹರೀಶ್ ಮತ್ತೆ ದಾರಿಲಿ ಸಿಗೋ ಸ್ಟೋರ್ಸ್ಗೆ ಹೋಗ್ತಾ ಇರ್ತಾನೆ. ಯಾವ್ದ್ರಲ್ಲೂ ಆ ಕಾರ್ ಕಾಣಿಸ್ತಾ ಇರಲ್ಲ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ CCTV ರೆಕಾರ್ಡಿಂಗ್ ಕೇಳಿದ್ರೆ ಅಲ್ಲಿರೋ SI ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಹರೀಶ್ ಝಾನ್ಸಿ ಕೈಲಿ ಆ SIಗೆ ಕಾಲ್ ಮಾಡಿಸ್ತಾನೆ. ಆಮೇಲೆ ಹರೀಶ್ಗೆ CCTV ರೆಕಾರ್ಡಿಂಗ್ಸ್ ನೋಡೋಕೆ ಬಿಡ್ತಾರೆ. ಅದ್ರಲ್ಲಿ ಅವನಿಗೆ ಆ ಕಾರ್ ಕಾಣಿಸುತ್ತೆ. ಅದರ ನಂಬರ್ ಕೂಡ ನೋಟ್ ಮಾಡ್ಕೋತಾನೆ. ಈ ಕಡೆ ಝಾನ್ಸಿ ಯಾಸಿಮ್ ಮನೆಗೆ ಹೋಗ್ತಾಳೆ. ಯಾಸಿಮ್ ಬಳಿ ಅನ್ಸಾರ್ ಬಗ್ಗೆ ವಿಚಾರಿಸ್ತಾಳೆ. ಆದ್ರೆ ಏನು ಯೂಸ್ ಆಗಲ್ಲ. ಝಾನ್ಸಿ ಅನ್ಸಾರ್ ಮನೆಯನ್ನ ನೋಡ್ಕೊಂಡು ಅಲ್ಲಿಂದ ಬರ್ತಾಳೆ. ಇವಾಗ ಝಾನ್ಸಿ ಮತ್ತೆ ಹರೀಶ್ ಸ್ಟೇಷನ್ ನಲ್ಲಿದ್ದಾಗ ಅವರಿಗೆ ಕೆಸರು ಗುಂಡಿಯಲ್ಲಿ ಒಂದು ಶವ ಸಿಕ್ಕಿದೆ ಅಂತ ನ್ಯೂಸ್ ಬರುತ್ತೆ. ಎಲ್ರು ಅಲ್ಲಿಗೆ ಹೋಗ್ತಾರೆ. ನೋಡಿದ್ರೆ ಅದು ಅನ್ಸಾರ್ ಬಾಡಿನೇ ಆಗಿರುತ್ತೆ. ಅಂದ್ರೆ ಅವತ್ ರಾತ್ರಿ ಕಾರಿಂದ ಇಳಿದು ಓಡೋಗಿದ್ದು ಈ ಅನ್ಸಾರೇ ಆಗಿರ್ತಾನೆ. ಇವಾಗ ಕ್ರೈಮ್ ಸ್ಪಾಟ್ಗೆ ನಮ್ಮ ಅಚ್ಯುತಣ್ಣ ಬರ್ತಾನೆ. ಇದ್ರಲ್ಲಿ DYSP ಸುರೇಶ್ ಅನ್ನೋ ಪಾತ್ರದಲ್ಲಿ ನಟಿಸಿದ್ದಾರೆ. ಇವಾಗ ಸುರೇಶ್ ಬಂದು ಕ್ರೈಮ್ ಸ್ಪಾಟ್ ನ ನೋಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಝಾನ್ಸಿ ಪಕ್ಕ ತಗಲಾಕೊಳ್ತೀವಿ ಅನ್ಕೊಳ್ತಾ ಇರ್ತಾಳೆ. ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಅದೇ ದಿನ ಹರೀಶ್ ಝಾನ್ಸಿನ ಒಂದು ಕಾಫಿ ಶಾಪ್ ಅಲ್ಲಿ ಮೀಟ್ ಮಾಡ್ತಾನೆ. ಆ ಕಾರ್ ನಂಬರ್ ಸಿಕ್ಕಿರುತ್ತಲ್ಲ, ಅದರಿಂದ ಆ ಕಾರ್ ಓನರ್ ಅಂಜಲಿ ಅನ್ನೋ ಹುಡುಗಿ ಅಂತ ಗೊತ್ತಾಗುತ್ತೆ. ಇದನ್ನ ಹರೀಶ್ ಝಾನ್ಸಿಗೆ ಹೇಳುವಾಗಲೇ CI ಹರೀಶ್ಗೆ ಕಾಲ್ ಮಾಡಿ ಪೊಲೀಸ್ ಕ್ಲಬ್ಗೆ ಬರೋಕೆ ಹೇಳ್ತಾನೆ. ಝಾನ್ಸಿಗೂ ಕಾಲ್ ಮಾಡಿ ಬರೋಕೆ ಹೇಳ್ತಾನೆ. ಇಬ್ರು ಪೊಲೀಸ್ ಕ್ಲಬ್ಗೆ ಹೋಗ್ತಾರೆ. ಅಲ್ಲಿ ಸುರೇಶ್ CI ಎಲ್ರು ಕೆಸರು ಗುಂಡಿಗೆ ಮಣ್ಮುಚ್ಚಿಸ್ತಿದ್ದ ವ್ಯಕ್ತಿನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆಮೇಲೆ ಹರೀಶ್ ಮತ್ತೆ ಝಾನ್ಸಿನ ಒಳಗೆ ಕರೀತಾರೆ. ಹರೀಶ್ ಒಳಗೆ ಹೋಗೋ ಮುಂಚೆನೆ ಅವನಿಗೆ ಒಂದು ಕಾಲ್ ಬರುತ್ತೆ. ಆದ್ರಿಂದ ಹರೀಶ್ಗೆ ಏನೋ ಒಂದು ವಿಚಾರ ಗೊತ್ತಾಗುತ್ತೆ. ಇವಾಗ ಇಬ್ರು ಒಳಗೆ ಹೋಗ್ತಾರೆ. ಸುರೇಶ್ ಮತ್ತೆ CIಗೆ ಇವಾಗ ಅನ್ಸರ್ ಕೆಸರು ಗುಂಡಿಗೆ ಬೀಳೋ ಸಮಯದಲ್ಲಿ ಝಾನ್ಸಿ ಮತ್ತೆ ಹರೀಶ್ ಅದೇ ಜಾಗದಲ್ಲಿ ಇದ್ರು ಅಂತ ಗೊತ್ತಾಗಿರುತ್ತೆ. ಅದು ಅವರ ಟವರ್ ಲೊಕೇಶನ್ ಇಂದ. ಆದ್ರೆ ಹರೀಶ್ ಮಾತ್ರ ಅಲ್ಲಿ ಬೈಕ್ ಕಳ್ಳತನ ಆಗಿತ್ತು, ಹುಡುಕೋಕೆ ಹೋಗಿದ್ದು, ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸುರೇಶ್ ಝಾನ್ಸಿನ ಈಚೆ ಕಳಿಸಿ ಹರೀಶ್ ಹತ್ರ ಹೋಗಿ ಝಾನ್ಸಿಗೆ ಕ್ವಶನ್ ಕೇಳಿದ್ರೆ ನೀನ್ ಯಾಕೆ ಆನ್ಸರ್ ಮಾಡ್ತಿದ್ಯಾ, ರಾತ್ರಿ ಹೊತ್ತು ಸೀನಿಯರ್ ಆಫೀಸರ್ ಜೊತೆ ಕಾಡಲ್ಲಿ ಏನ್ ಮಾಡ್ತಿದ್ಯಾ ಅಂತಾನೆ. ಹರೀಶ್ಗೆ ಕೋಪ ಬಂದು ಇದೇ ಕ್ವಶನ್ ಮನೆಗೆ ಹೋಗಿ ನಿಮ್ ಮಗಳ ಹತ್ರ ರಾತ್ರಿ ಹೊತ್ತು ಅನ್ಸಾರ್ ಜೊತೆ ಕಾರಲ್ಲಿ ಏನ್ ಮಾಡ್ತಾ ಇದ್ಲು ಅಂತ ಕೇಳಿ ಅಂತಾನೆ. ಅಂದ್ರೆ ಅನ್ಸಾರ್ ಜೊತೆ ಕಾರಲ್ಲಿ ಇದ್ದಿದ್ದು ಸುರೇಶ್ ಮಗಳು ಅಂಜಲಿನೇ. ಇದು ಗೊತ್ತಾಗಿ ಸುರೇಶ್ಗೆ ಕೋಪ ಬಂದು ಹರೀಶ್ನ ಅಲ್ಲೇ ಇರೋಕೆ ಹೇಳಿ ಅವನ್ ಮನೆಗೆ ಹೋಗ್ತಾನೆ.
ಅವತ್ತೇ ಹರೀಶ್ ಅವನ ಮಗಳನ್ನ ನೋಡೋಕೆ ಹೋಗ್ಬೇಕಿರುತ್ತೆ. ಈ ಕಡೆ ಝಾನ್ಸಿಗೂ ಫೀಲಿಕ್ಸ್ ಕಾಲ್ ಮಾಡ್ತಾನೆ ಇರ್ತಾನೆ, ಆದ್ರೆ ಝಾನ್ಸಿ ರಿಸೀವ್ ಮಾಡೋಕೆ ಆಗ್ತಾ ಇರಲ್ಲ. ಈ ಕಡೆ ಸುರೇಶ್ ಮನೆಗೆ ಹೋಗ್ತಾನೆ. ಅವನ್ ಮಗಳ ಬಳಿ ಅನ್ಸಾರ್ ಜೊತೆ ಏನ್ ಮಾಡ್ತಿದ್ದೆ ಅಂತ ಕೇಳ್ತಾನೆ. ಆದ್ರೆ ಅಂಜಲಿ ಏನು ಮಾತಾಡದೆ ಸುಮ್ನೆ ಅವಳ ರೂಮ್ಗೆ ಹೋಗಿ ಅಳ್ತಾ ಇರ್ತಾಳೆ. ಇವಾಗ ಪೊಲೀಸ್ ಕ್ಲಬ್ ಇಂದ ಝಾನ್ಸಿ ಮತ್ತೆ ಹರೀಶ್ನ ಹೋಗೋಕೆ ಪರ್ಮಿಷನ್ ಕೊಡ್ತಾರೆ. ಹರೀಶ್ ಝಾನ್ಸಿನೂ ಕರ್ಕೊಂಡು ಲಾಯರ್ ಆಫೀಸ್ ಹತ್ರ ಹೋಗ್ತಾನೆ. ಆದ್ರೆ ಅವನ ಹೆಂಡತಿ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಅದಕ್ಕೆ ಹರೀಶ್ ಝಾನ್ಸಿನೂ ಕರ್ಕೊಂಡು ಅವನ ಹೆಂಡತಿ ಮನೆ ಬಳಿಗೆ ಹೋಗಿ ಮಗಳನ್ನ ಮುದ್ದಾಡ್ತಾ ಇರ್ತಾನೆ. ಆದ್ರೆ ಅವನ ಹೆಂಡತಿ ಬಂದು ಮಗಳನ್ನ ಮನೆ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಲ್ಲಿಂದ ಝಾನ್ಸಿ ಮತ್ತೆ ಹರೀಶ್ ಇಬ್ರು ಅವ್ರ ಮನೆಗಳಿಗೆ ಹೋಗ್ತಾರೆ. ಝಾನ್ಸಿ ಮನೆಯಲ್ಲಿ ಫೀಲಿಕ್ಸ್ ಸ್ಪಿರಿಚುವಲ್ ದಾರಿ ಹುಡಿಕೊಂಡು ಹೋಗ್ತಾ ಇದ್ದೀನಿ ಅಂತ ಲೆಟರ್ ಬರ್ದಿಟ್ಟು ಹೋಗ್ಬಿಟ್ಟಿರ್ತಾನೆ. ಅದ್ನ ಹೇಳೋಕೆ ಝಾನ್ಸಿ ಹರೀಶ್ಗೆ ಕಾಲ್ ಮಾಡಿದ್ರೆ ಅವನು ರಿಸೀವ್ ಮಾಡಲ್ಲ. ಝಾನ್ಸಿ ಹರೀಶ್ ಮನೆಗೇನೆ ಬಂದು ಆ ಲೆಟರ್ನ ತೋರಿಸ್ತಾಳೆ. ಹರೀಶ್ ಝಾನ್ಸಿನ ಸಮಾಧಾನ ಮಾಡ್ತಾನೆ. ಇವಾಗ ಝಾನ್ಸಿ ಮತ್ತೆ ಹರೀಶ್ಗೆ ಡಿವೈಎಸ್ಪಿ ಸುರೇಶ್ ಹೇಗಾದ್ರೂ ಮಾಡಿ ಆ ಕೇಸಲ್ಲಿ ಅವರಿಬ್ರು ತಗಲಾಗ್ತಾನೆ ಅಂತ ಅನ್ಸುತ್ತೆ. ಅದಕ್ಕೆ ಅವರು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಸಾಕ್ಷಿ ಹುಡುಕ್ತಾ ಹೋಗ್ತಾರೆ. ಮೊದಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಂಜಲಿ ಕಾರಿರೋ ಸಿಸಿಟಿವಿ ಫೂಟೇಜ್ ತಗೊಳ್ಳೋಣ ಅಂತ ಅನ್ಕೋತಾರೆ. ಆದ್ರೆ ಅದನ್ನ ಸುರೇಶ್ ಆಲ್ರೆಡಿ ಡಿಲೀಟ್ ಮಾಡಿಸಿರ್ತಾನೆ. ಝಾನ್ಸಿ ಮತ್ತೆ ಹರೀಶ್ ಗೆಸ್ ಮಾಡಿದ ಹಾಗೇನೆ ಸುರೇಶ್ ಅವರಿಬ್ರು ಡ್ಯೂಟಿಯಿಂದ ಸಸ್ಪೆಂಡ್ ಮಾಡ್ಬಿಡ್ತಾನೆ. ಆದ್ರೆ ಎಎಸ್ಐ ರಾಶಿದ್ ಅನ್ನೋ ಪೊಲೀಸ್ಗೆ ಸುರೇಶ್ ಒಳ್ಳೆಯವನಲ್ಲ, ಝಾನ್ಸಿ ಮತ್ತೆ ಹರೀಶ್ನ ಟ್ರ್ಯಾಪ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ರಾಶಿದ್ ಝಾನ್ಸಿ ಮತ್ತೆ ಹರೀಶ್ಗೆ ಸಹಾಯ ಮಾಡೋಕೆ ಶುರು ಮಾಡ್ತಾನೆ. ರಾಶಿದ್ ಝಾನ್ಸಿ ಮತ್ತೆ ಹರೀಶ್ಗೆ ಸಹಾಯ ಮಾಡ್ತಾನೆ ಅಂತ ಮೊದ್ಲೇ ಸುರೇಶ್ಗೆ ಗೊತ್ತಾಗಿ ಅವನ್ನ ಅನ್ಸರ್ ಕೊಲೆ ಕೇಸಿಂದ ಒಂದು ಹುಡುಗಿ ಬೆಂಕಿ ಹಚ್ಕೊಂಡು ಸತ್ತೋಗಿರ್ತಾಳಲ್ಲ, ಆ ಕೇಸ್ಗೆ ಹಾಕ್ತಾರೆ. ಇದು ಕೂಡ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಂಡಿರಿ. ಇವಾಗ ಝಾನ್ಸಿ ಮತ್ತೆ ಹರೀಶ್ ಅನ್ಸರ್ ಕೆಲಸ ಮಾಡ್ತಿದ್ದ ನ್ಯೂಸ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡೋ ಅನ್ಸರ್ ಫ್ರೆಂಡ್ ವೀಣಾ ಇಂದ ಅಂಜಲಿ ಮತ್ತೆ ಅನ್ಸಾರ್ಗೆ ಮುಂಚೆಯಿಂದ ಪರಿಚಯ ಇತ್ತು ಅಂತ ಗೊತ್ತಾಗುತ್ತೆ. ಆದ್ರೆ ವೀಣಾ ಅಂಜಲಿ ಮತ್ತೆ ಅನ್ಸರ್ ಮಧ್ಯೆ ಯಾವ ರೀತಿ ರಿಲೇಶನ್ಶಿಪ್ ಇತ್ತು ಅಂತ ಹೇಳಲ್ಲ. ಈ ಕಡೆ ರಾಶಿದ್ ಬೆಂಕಿ ಹಚ್ಕೊಂಡು ಸತ್ತೋಗಿದ್ದ ಹುಡುಗಿಯ ಹಳೆ ಲೋವರ್ ಮನೆಗೆ ಹೋಗ್ತಾನೆ. ನೋಡಿದ್ರೆ ಆ ಹುಡುಗ ಕೂಡ 2 ಡೇಸ್ ಇಂದ ಕಾಣಿಸ್ತಾ ಇರಲ್ಲ. ಆ ಹುಡುಗ ಯಾರು ಅಂದ್ರೆ ನಾವು ಮೊದಲನೇ ಸೀನ್ ಅಲ್ಲಿ 4 ಜನ ಫ್ರೆಂಡ್ಸ್ ನ ನೋಡಿದ್ವಲ್ಲ, ಅದ್ರಲ್ಲಿ ಒಬ್ಬ. ಇವಾಗ ರಾಶಿದ್ ಅವ್ರನ್ನ ಹುಡುಕೋಕೆ ಶುರು ಮಾಡ್ತಾನೆ. ಇವಾಗ ಅನ್ಸರ್ ಅಟಾಪ್ಸಿ ರಿಪೋರ್ಟ್ ಬರುತ್ತೆ. ಅದ್ನ ನೋಡಿ ಝಾನ್ಸಿ ಮತ್ತೆ ಹರೀಶ್ಗೆ ಅನ್ಸರ್ದು ಸಾವಲ್ಲ ಕೊಲೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಯಾರೋ ಅನ್ಸರ್ನ ಕೆಸರು ಗುಂಡಿಯಲ್ಲಿ ಮುಳುಗಿಸಿ ಸಾಯಿಸಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಇವಾಗ ಝಾನ್ಸಿ ಹೋಗಿ ಅಂಜಲಿನ ಭೇಟಿಯಾಗಿ ನಿಮ್ ತಂದೆ ಅನ್ಸರ್ ಕೊಲೆ ಕೇಸಲ್ಲಿ ನಮ್ನ ತಗ್ಲಾಕೋಕೆ ಟ್ರೈ ಮಾಡ್ತಾ ಇದ್ದಾರೆ, ನೀವು ಮಾತ್ರ ನಮ್ನ ಸೇವ್ ಮಾಡೋಕೆ ಸಾಧ್ಯ ಅಂತ ಹೇಳ್ತಾಳೆ. ಆದ್ರೆ ಅಂಜಲಿ ಝಾನ್ಸಿ ಜೊತೆ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಹರೀಶ್ಗೆ ಈ ಸುರೇಶೇ ಅನ್ಸರ್ನ ಕೊಲೆ ಮಾಡಿರ್ಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅನ್ಸರ್ ಕೊಲೆ ಆದ ದಿನ ರಾತ್ರಿ ಸುರೇಶ್ ಎಲ್ಲಿದ್ದ ಅಂತ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಅದಕ್ಕೆ ಅವನ ಪೊಲೀಸ್ ಫ್ರೆಂಡ್ ಸಹಾಯ ಕೂಡ ತಗೋತಾನೆ. ಅವತ್ತು ರಾತ್ರಿ ಸುರೇಶ್ ಒಂದು ಇವೆಂಟ್ ಅಟೆಂಡ್ ಮಾಡಿದ್ದ ಅಂತ ಹರೀಶ್ ಫ್ರೆಂಡ್ ಹೇಳ್ತಾನೆ. ಮಾರನೇ ದಿನ ಮತ್ತೆ ಅನ್ಸರ್ ಮತ್ತೆ ಅಂಜಲಿ ಕಾರ್ ಪಾರ್ಕ್ ಮಾಡಿದ್ದ ಜಾಗಕ್ಕೆ ಝಾನ್ಸಿ ಮತ್ತೆ ಹರೀಶ್ ಹೋಗ್ತಾರೆ, ಏನಾದ್ರೂ ಕ್ಲೂ ಸಿಗ್ಬಹುದು ಅಂತ. ಅಲ್ಲಿ ಅವರು ಮೊದಲನೇ ಸೀನಲ್ಲಿ 4 ಜನ ಗಾಂಜಾ ಹೊಡಿತಾ ಇರ್ತಾರಲ್ಲ, ಆ ಜಾಗಕ್ಕೂ ಹೋಗ್ತಾರೆ. ಆದ್ರೆ ಏನು ಕ್ಲೂ ಸಿಗಲ್ಲ. ಈ ಕಡೆ ಸುರೇಶ್ನ ಅವನ ಸ್ಕ್ವಾಡ್ ನ ಇಬ್ಬರು ಆಫೀಸರ್ಸ್ ಭೇಟಿಯಾಗಿ ಅನ್ಸರ್ ಒಂದು ಊರಲ್ಲಿ ನಡೀತಾ ಇದ್ದ ಸ್ಕ್ಯಾಮ್ ಬಗ್ಗೆ ಎಕ್ಸ್ಪೋಸ್ ಮಾಡಿದ್ದ. ಆ ಊರಿನ ವಿಲೇಜ್ ಆಫೀಸರ್ ಝಾನ್ಸಿ ಗಂಡ ಫೀಲಿಕ್ಸ್ ಅಂತ ಹೇಳ್ತಾರೆ. ಅನ್ಸರ್ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಆದ್ರೆ ಅದರ ಮುಂದುವರಿದ ಭಾಗ ಪಾರ್ಟ್ 2 ಇನ್ನೂ ಅಪ್ಲೋಡ್ ಆಗಿರಲ್ಲ. ಆಶ್ಚರ್ಯ ಏನು ಅಂದ್ರೆ ಅನ್ಸರ್ ಕೊಲೆ ಆದ್ಮೇಲೂ ಈ ಫೀಲಿಕ್ಸ್ ಅನ್ಸರ್ ನಂಬರ್ಗೆ ಕಾಲ್ ಮಾಡಿರ್ತಾನೆ. ಜೊತೆಗೆ ಅನ್ಸರ್ ಬಾಡಿ ಸಿಕ್ಕ ದಿನವೇ ಫೀಲಿಕ್ಸ್ ಲೆಟರ್ ಬರೆದು ಮನೆ ಬಿಟ್ಟು ಹೋಗಿರ್ತಾನೆ. ಅದಕ್ಕೆ ಸುರೇಶ್ ಈ ಫೀಲಿಕ್ಸ್ ಅನ್ಸರ್ನ ಕೊಲೆ ಮಾಡಿರ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಝಾನ್ಸಿ ಮನೆ ಮೇಲೆ ರೇಡ್ ಮಾಡ್ತಾರೆ. ಫೀಲಿಕ್ಸ್ ಬರ್ದಿಟ್ಟು ಹೋಗಿದ್ದ ಲೆಟರ್ ಓದ್ತಾರೆ. ಜೊತೆಗೆ ಫೀಲಿಕ್ಸ್ ಫೋನ್ ಮತ್ತೆ ಡಸ್ಟ್ಬಿನ್ ಅಲ್ಲಿ ಒಂದು ಸಿಮ್ ಕಾರ್ಡ್ ಸಿಗುತ್ತೆ, ಅದನ್ನ ತಗೊಂಡೋಗ್ತಾರೆ. ಹೋಗುವಾಗ ಸುರೇಶ್ ಝಾನ್ಸಿ ಕಡೆ ಸ್ಮೈಲ್ ಮಾಡಿ ಹೋಗ್ತಾನೆ. ಅಂದ್ರೆ ಇವಾಗ ಸುರೇಶ್ ಫೀಲಿಕ್ಸ್ ನ ಅನ್ಸರ್ ಕೊಲೆ ಕೇಸಲ್ಲಿ ತಗಲಾಕೋಕೆ ಟ್ರೈ ಮಾಡ್ತಾ ಇರ್ತಾನೆ. ಇದು ಝಾನ್ಸಿಗೂ ಗೊತ್ತಾಗುತ್ತೆ. ಈ ಕಡೆ ಅಂಜಲಿ ಹೋಗಿ ಅನ್ಸರ್ ಫ್ರೆಂಡ್ ವೀಣಾನ ಭೇಟಿ ಆಗ್ತಾಳೆ. ವೀಣಾ ಝಾನ್ಸಿ ಮತ್ತೆ ಹರೀಶ್ ಬಂದಿದ್ರು, ಅವರಿಬ್ರು ಜೆನ್ಯೂನ್ ಅಂತ ಅನ್ನಿಸ್ತಾರೆ ಅಂತ ಹೇಳ್ತಾಳೆ. ಈ ಕಡೆ ಹರೀಶ್ನ ಅವನ ಫ್ರೆಂಡ್ ಭೇಟಿ ಆಗ್ತಾನೆ. ಅನ್ಸರ್ ಕೊಲೆ ಆದ ರಾತ್ರಿ ಸುರೇಶ್ ಒಂದು ಇವೆಂಟ್ ಅಟೆಂಡ್ ಆಗಿದ್ದ ಅಂತ ಹೇಳಿರ್ತಾನಲ್ಲ, ಆದ್ರೆ ಸುರೇಶ್ ಇವೆಂಟ್ ಅಲ್ಲಿ ಕೇವಲ 5 ನಿಮಿಷ ಮಾತ್ರ ಇರ್ತಾನೆ. ಜೊತೆಗೆ ಅವನ ಸ್ಕ್ವಾಡ್ ನ ಇಬ್ಬರು ಆಫೀಸರ್ ಆ ಇವೆಂಟ್ ಅಟೆಂಡ್ ಆಗಿರೋದೇ ಇಲ್ಲ, ಆದ್ರೂ ಅವರ ಹೆಸರ ಮುಂದೆ ಟಿಕ್ ಆಗಿರುತ್ತೆ. ಇದನ್ನ ಹರೀಶ್ ಫ್ರೆಂಡ್ ಹೇಳ್ತಾನೆ. ಇದರಿಂದ ಹರೀಶ್ಗೆ ಅನ್ಸರ್ ಕೊಲೆಗೆ ಸುರೇಶ್ ಮತ್ತೆ ಅವನ ಸ್ಕ್ವಾಡ್ ನ ಇಬ್ಬರು ಆಫೀಸರ್ಸೇ ಕಾರಣ ಅಂತ ಗೊತ್ತಾಗುತ್ತೆ. ಈ ಕಡೆ ಸುರೇಶ್ ಅನ್ಸರ್ ಮನೆಗೆ ಅನ್ಅಫಿಷಿಯಲ್ ಆಗಿ ಭೇಟಿ ಕೊಡ್ತಾನೆ. ಸುರೇಶ್ ಯಾಸಿಮ್ಗೆ ಅನ್ಸರ್ ಫೀಲಿಕ್ಸ್ ಬಗ್ಗೆ ಮಾಡಿರೋ ವಿಡಿಯೋ ತೋರಿಸಿ
ಫೀಲಿಕ್ಸೇ ನಿಮ್ ಗಂಡನ ಕೊಲೆ ಮಾಡಿರ್ಬೇಕು. ಪಾರ್ಟ್ 2 ವಿಡಿಯೋ ಮೋಸ್ಟ್ಲಿ ಅನ್ಸಾರ್ ರೂಮ್ ಅಲ್ಲಿ ಇರ್ಬೇಕು, ನಾನ್ ಚೆಕ್ ಮಾಡ್ತೀನಿ ಅಂತಾನೆ. ಆದ್ರೆ ಯಾಸಿಮ್ ಅಫಿಷಿಯಲ್ ಆಗಿ ಸರ್ಚಿಂಗ್ ಆರ್ಡರ್ ತಗೊಂಡ್ ಬಂದು ಸರ್ಚ್ ಮಾಡಿ ಅಂತ ಹೇಳ್ತಾಳೆ. ಈ ಕಡೆ ರಾಶಿದ್ ಬೆಂಕಿ ಹಚ್ಕೊಂಡಿದ್ದ ಹುಡುಗಿಯ ಕೇಸ್ ಹ್ಯಾಂಡಲ್ ಮಾಡ್ತಾ ಇರ್ತಾನಲ್ಲ, ಆ ಹುಡುಗಿಯ ಲವರ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ರಾಶಿದ್ಗೆ ಗೊತ್ತಾಗುತ್ತೆ. ಅವನ ಜೊತೆ ಜಾನ್ಸಿ ಮತ್ತೆ ಹರೀಶ್ ಕೂಡ ಹೋಗ್ತಾರೆ. ಆ 4 ಜನನ್ನು ಹಿಡಿತಾರೆ. ಆ ಹುಡುಗಿ ಲವರ್ ನಮಗೆ ಬ್ರೇಕಪ್ ಆಗಿ 6 ತಿಂಗಳು ಆಗಿದೆ, ಅವಾಗ್ಲಿಂದ ನಾನು ಆ ಹುಡುಗಿನ ಮಾತಾಡ್ಸೇ ಇಲ್ಲ, ಅವಳ ಸಾವುಗೂ ನನ್ಗೂ ಸಂಬಂಧ ಇಲ್ಲ ಅಂತಾನೆ. ಹಾಗೆ ಜಾನ್ಸಿ ಅವರ ಬ್ಯಾಗ್ ಚೆಕ್ ಮಾಡಿದಾಗ ಒಂದು ಹಾರ್ಡ್ ಡ್ರೈವ್ ಸಿಗುತ್ತೆ. ಅದು ಅನ್ಸರ್ ಬಿದ್ದಿದ್ದ ಕೆಸರು ಗುಂಡಿಯ ಪಕ್ಕಾನೇ ಸಿಕ್ತು ಅಂತ ಆ ಹುಡುಗರು ಹೇಳ್ತಾರೆ. ಅದನ್ನ ಓಪನ್ ಮಾಡೋಕೆ ಆಗ್ತಾ ಇರಲ್ಲ. ಇವಾಗ ಜಾನ್ಸಿ ಮತ್ತೆ ಹರೀಶ್ ಆ 4 ಜನರನ್ನ ಕರ್ಕೊಂಡೋಗಿ ಚರ್ಚ್ಗೆ ಬಿಡ್ತಾರೆ. ಜೊತೆಗೆ ಸುರೇಶ್ ಸ್ಕ್ವಾಡ್ ಅಲ್ಲಿ ಇರೋ ಇಬ್ಬರು ಆಫೀಸರ್ ನ ಕಾರ್ನ ಒಂದು ಗ್ಯಾರೇಜ್ ಗೆ ತರಿಸಿ ಫಾರೆನ್ಸಿಕ್ ಸಹಾಯ ತಗೊಂಡು ಅದನ್ನ ಚೆಕ್ ಮಾಡಿಸ್ತಾರೆ. ಅದ್ರಲ್ಲಿ ಕೂದಲು ಮತ್ತೆ ಬೇರೆ ಬೇರೆ ವಸ್ತುಗಳು ಸಿಗುತ್ತೆ. ಅದನ್ನ ಫಾರೆನ್ಸಿಕ್ ಅವರು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಸುರೇಶ್ SP ಗೆ ಕಾಲ್ ಮಾಡಿ ಜಾನ್ಸಿ ಮತ್ತೆ ಹರೀಶ್ ನ ವಿಚಾರಣೆ ಮಾಡ್ಬೇಕು. ಜಾನ್ಸಿ ಗಂಡ ಫೀಲಿಕ್ಸೇ ಅನ್ಸಾರ್ನ ಕೊಲೆ ಮಾಡಿರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದ್ನೆಲ್ಲ ಅಂಜಲಿ ಕೇಳಿಸ್ಕೊಳ್ತಾ ಇರ್ತಾಳೆ. ಇವಾಗ ಅಂಜಲಿ ಜಾನ್ಸಿ ಬಳಿಗೆ ಹೋಗಿ ಎಲ್ಲ ನಿಜ ಹೇಳ್ತಾಳೆ. ಅಂಜಲಿ ಮತ್ತೆ ಅನ್ಸಾರ್ ಕಾಲೇಜ್ ಡೇಸ್ ಅಲ್ಲಿ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಅದು ಸುರೇಶ್ಗೆ ಇಷ್ಟ ಆಗದೆ ಅಂಜಲಿನ ಕರ್ಕೊಂಡು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತಾನೆ. ಹೀಗಿದ್ದಾಗ ಒಂದಿನ ಅಂಜಲಿ ಆಸ್ಪತ್ರೆಯಲ್ಲಿ ಅನ್ಸಾರ್ನ ಭೇಟಿ ಆಗ್ತಾಳೆ. ಅನ್ಸಾರ್ಗೆ ಮದುವೆ ಆಗಿ ಯಾಸೀನ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದ್ರೆ ಅಂಜಲಿ ಇನ್ನೂ ಮದುವೆ ಆಗಿರಲ್ಲ. ಇವಾಗ ಮತ್ತೆ ಇಬ್ರು ಭೇಟಿಯಾಗಿ ಮತ್ತೆ ಕ್ಲೋಸ್ ಆಗ್ತಾರೆ. ಈ ವಿಷಯ ಸುರೇಶ್ಗೆ ಗೊತ್ತಾಗಿ ಅವನ ಇಬ್ಬರು ಆಫೀಸರ್ಸ್ಗೆ ಅನ್ಸಾರ್ಗೆ ಟ್ರೀಟ್ಮೆಂಟ್ ಕೊಡೋಕೆ ಹೇಳ್ತಾನೆ. ಅವರು ಅನ್ಸಾರ್ಗೆ ಹೊಡೆದು ಕಾರಲ್ಲಿ ಬಂದು ಅವನ್ ಮನೆ ಬಳಿ ಬಿಟ್ಟು ಹೋಗ್ತಾರೆ. ಅದೇ ಕಾರಣ ಇವಾಗ ಜಾನ್ಸಿ ಮತ್ತೆ ಹರೀಶ್ ಫಾರೆನ್ಸಿಕ್ ಅವ್ರ ಕೈಲಿ ಚೆಕ್ ಮಾಡಿಸಿದ್ದು. ಈ ವಿಷಯ ಅಂಜಲಿಗೆ ಗೊತ್ತಾಗುತ್ತೆ. ಅಂಜಲಿ ಆ ರಾತ್ರಿ ವೇಳೆನೆ ಅನ್ಸಾರ್ನ ಭೇಟಿ ಆಗ್ಬೇಕು ಅಂತಾಳೆ. ಇಬ್ರು ಆ ಕಾಡಲ್ಲಿ ಭೇಟಿ ಆಗ್ತಾರೆ. ಅಲ್ಲಿ ಅಂಜಲಿ ಅನ್ಸಾರ್ಗೆ ಮುತ್ತು ಕೊಡ್ತಾಳೆ. ಆ ಟೈಮ್ಗೆ ಆ ದಾರಿಲೇ ಜಾನ್ಸಿ ಮತ್ತೆ ಹರೀಶ್ ಬರ್ತಾರೆ. ಅವರನ್ನ ನೋಡಿ ಅನ್ಸಾರ್ ಅವರು ಕೂಡ ಸುರೇಶ್ ಕಡೆಯವರು ಅಂತ ಅನ್ಕೊಂಡು ಓಡೋಗ್ತಾನೆ. ಕೆಸರು ಗುಂಡಿ ಒಳಗೆ ಬೀಳ್ತಾನೆ. ಅಂಜಲಿ ಕಾರ್ ತಗೊಂಡು ಎಸ್ಕೇಪ್ ಆಗ್ತಾಳೆ. ಇದು ನಿಜವಾಗ್ಲೂ ನಡೆದಿರೋ ಘಟನೆ. ಇದ್ನೆಲ್ಲ ಅಂಜಲಿನೇ ಹೇಳಿದ್ಮೇಲೆ ಜಾನ್ಸಿ ಮತ್ತೆ ಹರೀಶ್ಗೆ ಒಳ್ಳೆ ಸಾಕ್ಷಿನೇ ಸಿಕ್ಕಿದ ಹಾಗೆ ಆಗುತ್ತೆ. ಮಾರನೇ ದಿನವೇ ಡೈರೆಕ್ಟ್ SP ಹತ್ರ ಹೋಗಿ ಈ ವಿಷಯ ಎಲ್ಲ ಹೇಳ್ತಾರೆ. ಜೊತೆಗೆ ಅನ್ಸಾರ್ನ ಸುರೇಶೇ ಕೊಲೆ ಮಾಡಿರ್ಬೋದು ಅಂತ ಹೇಳ್ತಾರೆ. ಅದೇಗೆ ಅಂದ್ರೆ ಅಂಜಲಿ ಅನ್ಸಾರ್ನ ಮೀಟ್ ಮಾಡೋಕೆ ಹೋಗೋದ್ನ ಸುರೇಶ್ ಕಡೆಯ ಆಫೀಸರ್ಸ್ ಅಬ್ಸರ್ವ್ ಮಾಡಿ ಅಂಜಲಿನ ಫಾಲೋ ಮಾಡಿರ್ತಾರೆ. ಈ ವಿಷಯ ಸುರೇಶ್ಗೆ ಗೊತ್ತಾಗಿ ಅವನು ಇವೆಂಟ್ ಇಂದ ಬಂದಿರ್ತಾನೆ. ಜಾನ್ಸಿ ಮತ್ತೆ ಸುರೇಶ್ ಕಾಡಿಂದ ಹೋದ್ಮೇಲೆ ಕೆಸರು ಗುಂಡಿಯಿಂದ ಅನ್ಸಾರ್ ಈಚೆ ಬರ್ತಾ ಇರ್ತಾನೆ. ಅವಾಗ ಸುರೇಶ್ ಅನ್ಸಾರ್ನ ಅದೇ ಕೆಸರು ಗುಂಡಿಯಲ್ಲಿ ಮುಳುಗಿಸಿ ಸಾಯಿಸಿರ್ಬೋದು ಅಂತ ಜಾನ್ಸಿ ಹೇಳ್ತಾಳೆ. ಅಷ್ಟೇ ಅಲ್ಲ, ಅದಕ್ಕೂ ಮುಂಚೆ ಕೂಡ ನಮ್ ತಂದೆ ಕ್ರೈಮ್ಸ್ ಮಾಡಿದ್ದಾರೆ ಅಂತ ಅಂಜಲಿ ಹೇಳ್ತಾಳೆ. ಅದಕ್ಕೆ ಯಾವ್ದಾದ್ರು ಸಾಕ್ಷಿ ಇದೆಯಾ ಅಂದಾಗ ಜಾನ್ಸಿ ಇನ್ನೊಂದ್ ಕತೆ ಹೇಳ್ತಾಳೆ. ರಾಶಿದ್ ಫ್ರೆಂಡ್ ಸಹದೇವನ್ ಮೊದಲು ಈ ಸುರೇಶ್ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಯಾವುದೋ ಒಂದು ಘಟನೆಯಿಂದ ಸಹದೇವನ್ ಕೆಲಸ ಬಿಟ್ಟಿರ್ತಾನೆ. ಇವಾಗ ರಾಶಿದ್ ಜಾನ್ಸಿ ಮತ್ತೆ ಹರೀಶ್ನ ಸಹದೇವನ್ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಅನ್ಸರ್ ಸಾಯೋ ಮುಂಚೆ ಕೂಡ ಈ ಸಹದೇವನ್ನ ಭೇಟಿಯಾಗಿರ್ತಾನೆ, ಅದು ಸುರೇಶ್ ಬಗ್ಗೆ ತಿಳ್ಕೊಳ್ಳೋಕೆ. ಇವಾಗ ಸಹದೇವನ್ ಅನ್ಸರ್ಗೆ ಹೇಳಿದ ಒಂದು ಘಟನೆಯನ್ನ ಜಾನ್ಸಿ ಮತ್ತೆ ಹರೀಶ್ಗೂ ಹೇಳ್ತಾನೆ. ಸಹದೇವನ್ ಸುರೇಶ್ಗೆ ಡ್ರೈವರ್ ಆಗಿ ಕೆಲಸ ಮಾಡೋ ಟೈಮಲ್ಲಿ ಆ ಊರಲ್ಲಿ ಸಜ್ಜೀವನ್ ಅನ್ನೋ ವ್ಯಕ್ತಿಯ ಕುಟುಂಬ ಇರುತ್ತೆ. ಸಜ್ಜೀವನ್ಗೆ ಒಬ್ಬಳು ಹೆಂಡತಿ, ಇಬ್ರು ಹೆಣ್ಮಕ್ಕಳು. ದೊಡ್ಡವಳು 13 ವರ್ಷದವಳು, ಚಿಕ್ಕವಳು 10 ವರ್ಷದವಳು. ಒಂದಿನ ಚಿಕ್ಕೋಳಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ. ವಾಪಸ್ ಮನೆಗೆ ಬಂದು ನೋಡಿದ್ರೆ ದೊಡ್ಡ ಹುಡುಗಿನ ಯಾರೋ ಬ್ರೂಟಲ್ ಆಗಿ ಅತ್ಯಾಚಾರ ಮಾಡಿರ್ತಾರೆ. ಆ ಹುಡುಗಿ ಧೈರ್ಯವಾಗಿ ಅದಕ್ಕೆ ಆ ಊರಿನ ದೊಡ್ಡ ವ್ಯಕ್ತಿಯೇ ಕಾರಣ ಅಂತ ಹೇಳ್ತಾಳೆ. ಆದ್ರೆ ಈ ಸುರೇಶ್ ಕಂಪ್ಲೇಂಟ್ ತಗೊಳ್ಳದೆ FIR ಹಾಕದೆ ಆ ವ್ಯಕ್ತಿನ ಅರೆಸ್ಟ್ ಕೂಡ ಮಾಡಲ್ಲ. ಹೀಗೆ ಒಂದಿನ ಆ ಹುಡುಗಿ ಕಾಣೆ ಆಗ್ತಾಳೆ. ಕೆಲವು ದಿನ ಆದ್ಮೇಲೆ ಮತ್ತೆ ಸಿಗ್ತಾಳೆ. ಆದ್ರೆ ಈ ಸುರೇಶ್ ಸಜ್ಜೀವನ್ನೇ ಮಗಳನ್ನ ಅಬ್ಯೂಸ್ ಮಾಡಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದ ಅಂತ ಕಂಪ್ಲೇಂಟ್ ಹಾಕೋತಾನೆ. ಹೀಗಿದ್ದಾಗ ಒಂದಿನ ಸುರೇಶ್ ಸಜ್ಜೀವನ್ ಮನೆಗೆ ಬೆಂಕಿ ಹಚ್ಚಿ ಎಲ್ರೂ ಸಾಯೋ ಹಾಗೆ ಮಾಡ್ಬಿಡ್ತಾನೆ. ಇದನ್ನ ಸಹದೇವನ್ ಕಣ್ಣಾರೆ ನೋಡಿರ್ತಾನೆ. ಅದಕ್ಕೆ ಕೆಲಸಕ್ಕೆ ರಿಸೈನ್ ಕೂಡ ಮಾಡಿರ್ತಾನೆ. ಇದನ್ನೆಲ್ಲ ಸಹದೇವನ್ ಅನ್ಸಾರ್ಗೆ ಹೇಳಿರ್ತಾನೆ. ಅದನ್ನ ಅನ್ಸಾರ್ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಇದನ್ನೆಲ್ಲ ಸಹದೇವನ್ ಜಾನ್ಸಿ ಮತ್ತೆ ಹರೀಶ್ಗೆ ಹೇಳಿ SP ಹತ್ರ ಬಂದು ಅದನ್ನ ಒಪ್ಕೋತಾನೆ. ಜೊತೆಗೆ ಆ ಹುಡುಗರಿಗೆ ಒಂದು ಹಾರ್ಡ್ ಡ್ರೈವ್ ಸಿಕ್ಕಿರುತ್ತಲ್ಲ, ಅದ್ರಲ್ಲಿ ಅನ್ಸರ್ ಸಹದೇವನ್ ಹೇಳೋದ್ನ ರೆಕಾರ್ಡ್ ಮಾಡಿರೋ ವಿಡಿಯೋ ಕೂಡ ಇರುತ್ತೆ. ಸೊ ಸುರೇಶ್ ವಿರುದ್ಧ ಬೇಜಾನ್ ಸಾಕ್ಷಿ ಸಿಕ್ಕಿದ ಹಾಗೆ ಆಗುತ್ತೆ. ಅದಕ್ಕೆ ಸುರೇಶ್ನ ಅರೆಸ್ಟ್ ಮಾಡ್ತಾರೆ.
ಇದು ಸಖತ್ ವೈರಲ್ ಆಗುತ್ತೆ. ಇದನ್ನ ನ್ಯೂಸ್ ಅಲ್ಲಿ ನೋಡ್ತಿದ್ದ ರೋಬಿ ಗಾಬರಿಯಾಗಿ ಓಡೋಗಿ ಒಂದು ವಾಶ್ರೂಮ್ ಅಲ್ಲಿ ಕೂತ್ಕೋತಾನೆ. ಈ ವಿಷಯ ಗೊತ್ತಾಗಿ ಝಾನ್ಸಿ ಚರ್ಚ್ಗೆ ಬರ್ತಾಳೆ, ರೋಬಿ ಜೊತೆ ಮಾತಾಡ್ತಾಳೆ. ಅವಾಗ ಗೊತ್ತಾಗುತ್ತೆ ರೋಬಿ ಅವನ ಫ್ಯಾಮಿಲಿ ಮತ್ತೆ ರಿಲೇಟಿವ್ಸ್ ಅಲ್ಲಿ ಸತ್ತಿರೋರು ಅವಾಗವಾಗ ಕಾಣಿಸ್ತಾ ಇರ್ತಾರೆ ಅಂತ. ಜೊತೆಗೆ ಅನ್ಸರ್ ಕೊಲೆ ಆದ ದಿನ ಕೂಡ ರೋಬಿ ಯಾರನ್ನೋ ನೋಡಿರ್ತಾನೆ. ಅದಕ್ಕೆ ಝಾನ್ಸಿ ಮೊದಲು ಸುರೇಶ್ ಫೋಟೋ ತೋರಿಸ್ತಾಳೆ, ಅವನಲ್ಲ ಅಂತಾನೆ. ಆಮೇಲೆ ಸುರೇಶ್ ಸ್ಕ್ವಾಡ್ ಆಫೀಸರ್ಸ್ ಫೋಟೋ ತೋರಿಸಿದ್ರು, ಅವರಲ್ಲ ಅಂತಾನೆ. ಆಮೇಲೆ ಅಂಜಲಿ ಫೋಟೋ ತೋರಿಸ್ತಾಳೆ, ಅವಳಲ್ಲ ಅಂತಾನೆ. ಆಮೇಲೆ ಇನ್ನೊಬ್ರು ಫೋಟೋ ತೋರಿಸ್ತಾಳೆ, ಆ ಫೋಟೋ ನೋಡಿ ರೋಬಿ ಗಾಬರಿ ಆಗ್ತಾನೆ. ಅಂದ್ರೆ ನಿಜವಾದ ಕಿಲ್ಲರ್ ಯಾರು ಅಂತ ಇವಾಗ ಝಾನ್ಸಿಗೆ ಗೊತ್ತಾಗುತ್ತೆ. ಕಿಲ್ಲರ್ ಬೇರೆ ಯಾರು ಅಲ್ಲ, ಅನ್ಸಾರ್ ಹೆಂಡತಿ ಯಾಸಿಮ್. ಇದು ಗೊತ್ತಾಗಿ ಝಾನ್ಸಿ ಹರೀಶ್ಗೂ ಹೇಳ್ತಾಳೆ. ಆದ್ರೆ ಹರೀಶ್ ಯಾಸಿಮ್ ಕಿಲ್ಲರ್ ಅಂತ ನಮ್ಮ ಹತ್ರ ಸಾಕ್ಷಿಗಳು ಇಲ್ಲ, ಜೊತೆಗೆ ಈ ಸುರೇಶ್ ಒಳ್ಳೆಯವನು ಅಲ್ವಲ್ಲ, ಬಿಟ್ಟಾಕು ಅಂತಾನೆ. ಝಾನ್ಸಿ ಸರಿ ಅಂತ ಹೇಳಿ ಯಾಸಿಮ್ ಮನೆಗೆ ಹೋಗ್ತಾಳೆ. ಹೋಗಿ ಮಗುನ ನೋಡ್ಕೊಂಡು ಯಾಸಿಮ್ ಜೊತೆ ಮಾತಾಡ್ಕೊಂಡು ಬರ್ತಾಳೆ. ಝಾನ್ಸಿ ಹೋದ್ಮೇಲೆ ಯಾಸಿಮ್ ಮಗು ಕೈಲಿ ಒಂದು ಇಯರಿಂಗ್ ಇರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಅದು ಅವಳ ಇಯರಿಂಗ್ಗೆ ಆಗಿರುತ್ತೆ. ಇವಾಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಝಾನ್ಸಿಗೆ ಆ ಇಯರಿಂಗ್ ಅನ್ಸರ್ ಕೊಲೆ ಆಗಿದ್ದ ಜಾಗದಲ್ಲಿ ಸಿಕ್ಕಿರುತ್ತೆ. ಆ ಇಯರಿಂಗ್ ನ ಝಾನ್ಸಿ ಮೊದಲೇ ಯಾಸಿಮ್ ಫೋಟೋ ಅಲ್ಲಿ ನೋಡಿರ್ತಾಳೆ. ಆದ್ರಿಂದ ಝಾನ್ಸಿಗೆ ಯಾಸಿಮ್ ಮೇಲೆ ಡೌಟ್ ಇರುತ್ತೆ. ಆದ್ರೆ ರೋಬಿ ಅದನ್ನ ಕನ್ಫರ್ಮ್ ಮಾಡ್ತಾನೆ. ಯಾಸಿಮ್ ಯಾಕೆ ಕೊಲೆ ಮಾಡಿದ್ಲು ಅಂತ ಇವಾಗ ತೋರಿಸ್ತಾರೆ. ಯಾಸಿಮ್ಗೆ ಅನ್ಸರ್ ಮತ್ತೆ ಅಂಜಲಿ ಜೊತೆ ಕ್ಲೋಸ್ ಆಗ್ತಾ ಇದ್ದಾನೆ ಅಂತ ಗೊತ್ತಾಗಿರುತ್ತೆ. ಅವಳು ಅನ್ಸರ್ಗೆ ಅಂಜಲಿಯಿಂದ ದೂರ ಇರುವಂದ್ರು. ಅನ್ಸರ್ ಯಾಸಿಮ್ ಮಾತನ್ನ ಕೇಳದೆ ಅಂಜಲಿನ ಭೇಟಿಯಾಗೋಕೆ ಹೋಗ್ತಾನೆ. ಯಾಸಿಮ್ ಅನ್ಸರ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅಂಜಲಿ ಮತ್ತೆ ಅನ್ಸರ್ ಕಾರಲ್ಲಿ ಕಿಸ್ ಮಾಡ್ತಾ ಇರೋದನ್ನ ನೋಡ್ತಾಳೆ. ಕೋಪ ಬರುತ್ತೆ. ಅನ್ಸರ್ ಕೆಸರು ಗುಂಡಿಯಿಂದ ಎದ್ ಬರ್ಬೇಕಾದ್ರೆ ಯಾಸಿಮ್ ಅವನ್ನ ಕೊಲೆ ಮಾಡಿರ್ತಾಳೆ. ಆದ್ರೆ ಅದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಅಂತ ಹರೀಶ್ ಮತ್ತೆ ಝಾನ್ಸಿ ಸುಮ್ನಾಗ್ತಾರೆ. ಕಡೆಗೆ ಝಾನ್ಸಿ ತಿರುವನೇಲಿಗೆ ಟ್ರಾನ್ಸ್ಫರ್ ಆಗ್ತಾಳೆ. ಕೊನೆಯ ಬಾರಿ ಹರೀಶ್ ಜೊತೆ ಮಾತಾಡ್ಕೊಂಡು ಹೋಗ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.